ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ಗೆ ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಏನಂದ್ರೆ ತುಂಬಾ ಜನ ಕ್ವಶನ್ ಕೇಳಿದ್ರು ನನ್ನ, ಅಕ್ಕ ಹೇಗಿದ್ದೀರಾ, ತುಂಬಾ ದಿನ ಆಯ್ತು ವಿಡಿಯೋ ಬರ್ಲಿಲ್ಲ, ಏನಾದ್ರೂ ಪ್ರಾಬ್ಲಮ್ ಅಕ್ಕ ಅಂತ ತುಂಬಾ ಜನ ಕ್ವಶನ್ ಕೇಳಿದೀರಾ. ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಫ್ರೆಂಡ್ಸ್, ನಂಗೆ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಮನೇಲಿ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ ಕಾರಣದಿಂದ ನಂಗೆ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ, ಅದರಿಂದಾಗಿ ವಿಡಿಯೋ ಬಂದಿರ್ಲಿಲ್ಲ. ಇವಾಗ ಫಂಕ್ಷನ್ ಎಲ್ಲ ಮುಗ್ದಿದೆ, ನಾನು ಫ್ರೀ ಆಗಿದ್ದೀನಿ. ಇನ್ ಮುಂದೆ ಹೀಗೆ ನಿಮ್ ಮುಂದೆ ವಿಡಿಯೋ ಇಡ್ತಾನೆ ಇರ್ತೀನಿ. ಓಕೆ, ಈಗ ವಿಡಿಯೋ ಹೋಗೋಣ. ನಮ್ಮಲ್ಲಿ ಹಲವಾರು ಜನರಿಗೆ ಕಾಡ್ತಾ ಇರೋ ಸಮಸ್ಯೆ ಅಂದ್ರೆ ಒಂದು ಬೆನ್ನು ನೋವು, ಇಲ್ಲ ಮಂಡಿ ನೋವು. ಈ ಎರಡು ನೋವುಗಳಿಂದ ಯಾವ್ದಾದ್ರು ಒಂದು ನೋವು ತುಂಬಾ ಜನರಿಗೆ ಇದ್ದೇ ಇರ್ತದೆ. 80% ಜನರಿಗೆ ಇದರಲ್ಲಿ ಯಾವ್ದಾದ್ರು ಒಂದು ನೋವು ಇರುತ್ತೆ. ಅಂತವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಸ್ಕಿಪ್ ಮಾಡ್ಲಾರ್ದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಈಗ ನೋಡಿ, ಮಂಡಿ ನೋವು ಅಂತ ಹೇಳೋರು ಇದು ತುಂಬಾ ಚೆನ್ನಾಗಿರುತ್ತೆ. ಈ ಟಿಪ್ಸ್ ಹೇಳ್ತೀನಿ ನೋಡಿ. ಇದು ಅಲೋವೆರಾ ಜೆಲ್. ಅಲೋವೆರಾ ಅಂದ್ರೆ ತುಂಬಾ ಜನರಿಗೆ ಗೊತ್ತಾಗುತ್ತೋ ಇಲ್ವೋ, ಲೋಳೆ ಸರ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅಲೋವೆರಾ ಅಂತ ಹೇಳ್ತೀವಿ. ಈ ಜೆಲ್ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕೋದು ಅಂತದ್ ಅಷ್ಟಾಗಿ ಕೆಲಸ ಮಾಡೋದಿಲ್ಲ. ಅದ್ರ ಬದಲಿಗೆ ನಾವು ಮನೇಲೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಅಲೋವೆರಾ ಜೆಲ್ ಅನ್ನೋದು ನಮ್ಗೆ ಸೌಂದರ್ಯ ಅಂದ್ರೆ ಬ್ಯೂಟಿ ಟಿಪ್ಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದು. ಅಂದ್ರೆ ಹೇರಿಗೆ ಹಾಕೊಬಹುದು, ಸ್ಕಿನ್ನಿಗೆ ಯೂಸ್ ಆಗುತ್ತೆ, ಎಲ್ಲದ್ರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಆಯುರ್ವೇದಿಕ್ ಪರವಾಗಿ ಕೂಡ ಈ ಲೋಳೆ ಸರ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಮಂಡಿ ನೋವಿಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಕೇಳೋದಾದ್ರೆ, ಇದನ್ನ ನಾವು ಲೋಳೆ ಸರನ ಎಲೆನ ನಾವು ತೆಗ್ದವಾಗ ಒಂದ್ 2 ನಿಮಿಷ ನೀರಲ್ಲಿ ಅದನ್ನ ಇಟ್ಟವಾಗ ಅದ್ರಲ್ಲಿ ಒಂದು ಹಳದಿ ಕಲರ್ದು ಒಂದು ರಸ ತರ ಬರುತ್ತೆ. ಅದನ್ನ ತೆಗೆದು ಬಿಡ್ಬೇಕು ಕಂಪ್ಲೀಟ್ ಆಗಿ. ಯಾವುದೇ ಕಾರಣಕ್ಕೂ ಆ ಹಳದಿ ಕಲರ್ ರಸ ನಾವು ಯೂಸ್ ಮಾಡಬಹುದು. ಅದನ್ನ ತೆಗೆದ್ಬಿಟ್ಟು ಅದ್ರ ಗ್ರೀನ್ ಕಲರ್ ಪಾರ್ಟ್ ಇರುತ್ತಲ್ಲ, ಎಲೆ, ಇದು ಅದ್ರ ಮೇಲಿನ ಚರ್ಮ, ಅದನ್ನ ತೆಗೆದ್ಬಿಟ್ಟು ಆಮೇಲೆ ಇದು ತಕೊಳ್ಬೇಕು, ಏನು ಜೆಲ್ ತಗೊಬೇಕು. ಆ ಜೆಲ್ಲಿಗೆ ಈ ವಿಕ್ಸ್ ಇರುತ್ತೆ ನೋಡಿ, ಎಲ್ಲರ ಮನೇಲಿ ಇರುವಂತದ್ದೇ, ಎಲ್ಲಾ ಕಡೆ ಸಿಗುವಂತದ್ದೇ. ಈ ವಿಕ್ಸ್ ನ 1 ಚಮಚ ಅದಕ್ಕೆ ಮಿಕ್ಸ್ ಮಾಡ್ಬೇಕು. 1 ಚಮಚ ಅಲೋವೆರಾ ಜೆಲ್, 1 ಚಮಚ ವಿಕ್ಸ್, ಇವೆರಡನ್ನೂ ತಗೊಂಡ್ ಮಿಕ್ಸ್ ಮಾಡ್ಬೇಕು. ಒಂದೊಂದ್ಸರ್ತಿ ಇದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಅಂತ ಟೈಮಲ್ಲಿ ನಾವು ಡಬಲ್ ಬಾಯ್ಲ್ಡ್ ಮಾಡ್ಬೋದು. ಡಬಲ್ ಬಾಯ್ಲ್ಡ್ ಅಂದ್ರೆ ಇನ್ನೇನು ಇಲ್ಲ, ಒಂದು ಪಾತ್ರದಲ್ಲಿ ನೀರ್ ಹಾಕಿ ಕುದಿತಾ ಇರ್ಬೇಕಿದ್ರೆ ಇವೆರಡು ಮಿಕ್ಸ್ ಮಾಡಿರ್ತೀವಲ್ಲ, ಈ ಸಣ್ಣ ಪಾತ್ರ, ಅದನ್ನ ಅದ್ರೊಳಗೆ ಇಡ್ಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಆ ಬಿಸಿಗೆ ಇದು ಕರಗ್ಬಿಟ್ಟು ನಮ್ಗೆ ಮಂಡಿ ನೋವಿಗೆ ಹಚ್ಕೊಳಕ್ಕೆ ಈಸಿ ಆಗತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗ ಇಷ್ಟು ಮುಂಚೆ ನೋಡಿದ್ದು ನಾವು ಮೇಲ್ಗಡೆ ಹಚ್ಚುವಂತದ್ದು. ಈಗ ಒಳಗಡೆ ತಗೊಳಕ್ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನಮ್ಗೆಲ್ಲರಿಗೂ ಪರಿಚಯ ಇರುವಂತ ಪಾರಿಜಾತ. ಈ ಪಾರಿಜಾತ ನಮ್ಗೆ ಹೂವು ಪರಿಚಯನೇ, ದೇವರಿಗೆ ತುಂಬಾ ಇಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ, ದೇವರಿಗೆ ಹಾಕ್ತಾ ಇರ್ತೀವಿ. ತುಂಬಾ ಜನರಿಗೆ ಗೊತ್ತಿಲ್ಲಾರ್ದಿದ್ದೇನಂದ್ರೆ ಈ ಪಾರಿಜಾತ ಎಲೆ ಕೂಡ ಸಿಕ್ಕಾಪಟ್ಟೆ ಯೂಸ್ಫುಲ್ ಆದಂತ ಒಂದು ಎಲೆ. ಇದು ಸಣ್ಣ ಮಕ್ಕಳಿಗೆ ನಮ್ಗೆ ಕೆಮ್ಮು ಕಫ ಜಾಸ್ತಿ ಇದ್ದಾಗ, ಅಂದ್ರೆ ಎಳೆ ಮಕ್ಕಳಲ್ಲಿ ಅಂತವ್ರು ಈ ಎಲೆ ತಗೊಂಡು ಸ್ವಲ್ಪ ಜಜ್ಜಿ ರಸ ತಗೊಂಡು ಅದಕ್ಕೆ ಸಮಾನವಾಗಿ ಒಂದ್ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಳಿಗೆ ಒಂದು ಅರ್ಧ ಚಮಚ ಕುಡಿಸೋದ್ರಿಂದ ಕಫ ನಿವಾರಣೆ ಆಗತ್ತೆ. ಇನ್ನೊಂದೇನಂದ್ರೆ ಹಲವಾರು ಮಕ್ಕಳಲ್ಲಿ ಹೊಟ್ಟೆಲಿ ಹುಳ ಕಾಣಿಸ್ತಾ ಇರತ್ತೆ, ಅಂತ ಹುಳುಗಳಿಗೆ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ಹಲವಾರು ತರದ ಯೂಸ್ಫುಲ್ ಇದೆ, ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಮಂಡಿ ನೋವಿಗೆ ಏನ್ ಮಾಡ್ಬೇಕು ಅನ್ನೋದು ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಈ ಪಾರಿಜಾತ ಎಲೆ ಕಂಡವಾಗ ನಾವು ಖಂಡಿತವಾಗ್ಲೂ ಬಿಡ್ಲೇಬಾರ್ದು. ಅದನ್ನ ತಗೊಂಡ್ ಬಂದ್ಬಿಟ್ಟು ಮನೇಲಿ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕು. ಹೇಗ್ ಸ್ಟೋರ್ ಮಾಡೋದಂದ್ರೆ, ನಿಮ್ಮಲ್ಲಿ ಪಾರಿಜಾತ ಇಲ್ದಿದ್ರೆ ಪಾರಿಜಾತ ಎಲೆನ ತಗೊಂಡ್ ಬಂದು ಎಲೆ ತಗೊಂಡು ನೆರಳಲ್ಲಿ ಒಣಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ನಾನು ಹೇಳುವ ಮೆಥಡ್ ಅಲ್ಲಿ ಯೂಸ್ ಮಾಡ್ಬೋದು. ಈಗ ನಮ್ಮ ಮನೇಲೆ ಮರ ಇದೆ ಅನ್ಕೊಳ್ಳಿ, ಅವಾಗ ಎಲೆ ತಗೊಂಡ್ಬರ್ತೀವಿ ನೋಡಿ. ಈ ಎಲೆ ತೋರಿಸ್ತಿದೆ ನೋಡಿ, ಇದು ಬೆಳೆದ ಎಲೆ. ಇಂಥ ಎಲೆಗಳನ್ನ ದಯಮಾಡಿ ಯಾರು ಉಪಯೋಗಿಸಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಉಪಯೋಗಿಸಕ್ ಹೋಗ್ಬೇಡಿ ಅನ್ನೋದು ಏನ್ ದೊಡ್ಡ ಹಾನಿ ಮಾಡುತ್ತೆ, ನಷ್ಟ ಮಾಡುತ್ತೆ ಅಂತೇನಲ್ಲ. ತುಂಬಾ ಕಹಿ ಆಗಿರುತ್ತೆ, ಅಷ್ಟ್ ಚೆನ್ನಾಗಿ ಕೆಲಸ ಮಾಡಲ್ಲ ಅಷ್ಟೇ, ಇನ್ನೇನಿಲ್ಲ. ನಾವು ತಗೊಳ್ಬೇಕಂತದ್ದು ಇಂಥದ್ದು ಎಲೆ ಅಂದ್ರೆ ಮಳೆ ಬಂದವಾಗ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇರುತ್ತೆ. ಇಲ್ಲಾಂದ್ರೆ ನಾವು ಪ್ರೂನ್ ಮಾಡಿದವಾಗ ಚಿಗುರು ಬರುತ್ತೆ ನೋಡಿ, ಅಂತದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಇದು ನಮ್ಮ ಮನೇಲಿ ಇದ್ದಾಗ 365 ದಿವಸನೂ ಇದನ್ನ ನಾವು ಯೂಸ್ ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ಅಂದ್ರೆ, 1 ಗ್ಲಾಸ್ ನೀರಲ್ಲಿ ಅಂದ್ರೆ ಒಂದು ಮುಕ್ಕಾಲ್ ಗ್ಲಾಸ್ ನೀರು ತಗೊಂಡು ಚೆನ್ನಾಗಿ ಅದನ್ನ ಕುದಿಸ್ಬಿಟ್ಟು ನಾವು ಫಸ್ಟ್ ಪಾರಿಜಾತ ಎಲೆ ತಗೊಂಡಿದೀವಲ್ಲ ಅದನ್ನ ಚೆನ್ನಾಗಿ ತೊಳೆದು ಅದರಲ್ಲಿ ಯಾವುದೇ ತರದ ಮಣ್ಣು ಧೂಳು ಇಲ್ದಿದ್ದಾಗ ನೋಡ್ಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಆ ನೀರಿಗೆ ಹಾಕಿ ಕುದಿಸ್ಬೇಕು. ಎಷ್ಟೊತ್ತು ಕುದಿಸ್ಬೇಕಂದ್ರೆ ಕನಿಷ್ಠ ಪಕ್ಷ ನಮ್ಗೊಂದು 15ರಿಂದ 20 ನಿಮಿಷ ತನಕ ಕುದಿಸ್ಬೇಕು. ಯಾವುದೇ ಕಷಾಯ ಆದ್ರೂ ಕೂಡ ಕುದ್ದ ತಕ್ಷಣ ನಾವು ಅದ್ ಯೂಸ್ ಮಾಡಕ್ ಹೋಗ್ಬಾರ್ದು. ಯಾವಾಗಲೇ ಕಷಾಯನ ಅದು ಕುದ್ದಷ್ಟು
ನಮ್ಗೆ ಅದ್ರಲ್ಲಿ ಔಷಧ ಗುಣಗಳು ಜಾಸ್ತಿ ಇರುತ್ತೆ. ಇದು ಮಾತ್ರ ನೆನ್ಪಿಟ್ಕೊಳ್ಳಿ. ನಮ್ಮ ಅಜ್ಜಂದ್ರ ಕಾಲದಿಂದನೂ ಈ ಕಷಾಯ ಮಾಡೋ ಇದು ವಿಷಯ ಎಲ್ಲರಿಗೂ ಗೊತ್ತಿದ್ದಿದ್ದೆ. ನಾನಿವತ್ತು ನಿಮ್ಗೆ ಹೊಸದಾಗಿ ಹೇಳ್ತಿರೋದೇನಂದ್ರೆ ಪಾರಿಜಾತ ಕಷಾಯ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದಿಸಿದವಾಗ ಅದ್ರಲ್ಲಿರೋ ಒಳ್ಳೆ ಔಷಧಿ ಗುಣಗಳೆಲ್ಲ ಆ ನೀರಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಒಂದ್ ಸ್ವಲ್ಪ ಹೊತ್ತಿಗೆ ಅದ ನೀರು ಕಲರ್ ಚೇಂಜ್ ಆಗುತ್ತೆ. ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ಹೇಗ್ ಚೇಂಜ್ ಆಗಿರುತ್ತೆ ಅಂತ. ಈಗ ಆ ಪಾರಿಜಾತ ಎಲೆ ತಗೊಂಡ್ರೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಕೆಲವರಿಗೆ ಅಂದ್ರೆ ಅದು 100ರಲ್ಲಿ ಒಂದೆರಡು ಪರ್ಸೆಂಟ್ ಜನರಿಗೆ ಒಂದ್ 4-5 ಸರ್ತಿ ಭೇದಿ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಲೂಸ್ ಮೋಷನ್ ಆಗ್ಬೋದು. ಅಂತವ್ರು ಇದನ್ನ ಒಂದೇ ಸರ್ತಿ ತಗೊಳಕ್ ಹೋಗ್ಬೇಡಿ. ಅಂದ್ರೆ ಯಾವ್ದೇ ತರ ರಿಯಾಕ್ಷನ್ ಕಂಡವಾಗ ಅದನ್ನ ಏನ್ ಮಾಡ್ಬೇಕಂದ್ರೆ ಕೂಡ್ಲೆ ನಾವು ಯಾವ್ದೇ ತರ ಮೆಡಿಸಿನ್ ತಗೊಂಡಾಗ ಅದನ್ನ ನಿಲ್ಸ್ಬಿಡ್ಬೇಕು. ಅದು ಇನ್ನೊಂದ್ ತರ ಏನಂತ ಹೇಳಿದ್ರೆ, ಇನ್ನೊಂದ್ ತರ ಏನ್ ಮಾಡ್ಬೋದು ಅಂದ್ರೆ, ಸ್ವಲ್ಪ ನಮ್ ದೇಹಕ್ಕೆ ಅದು ಅಭ್ಯಾಸ ಆಗೋ ತನಕ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಸ್ವಲ್ಪ ಅಭ್ಯಾಸ ಆದ್ರ ಮೇಲೆ, ನಮ್ ಬಾಯಿಗಾಗ್ಲಿ ಹೊಟ್ಟೆಗಾಗ್ಲಿ ಅಭ್ಯಾಸ ಆದ್ರ ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಹೋಗ್ಬೋದು. ಆಯುರ್ವೇದಿಕ್ ಅಲ್ಲಿ ಫಸ್ಟ್ ಪಾಯಿಂಟೇ ಇದೇ ಹೇಳ್ಕೊಡ್ತಾರೆ. ಯಾಕಂತೇಳಿ ಯಾವುದೇ ಆಗ್ಲಿ ಆಯುರ್ವೇದಿಕನ್ನ ನಾವು ಕೂಡ್ಲೆ ಒಂದೇ ಸರ್ತಿ ತಗೊಳಕ್ ಹೋಗ್ಬಾರ್ದು. ಇದು ಆಯುರ್ವೇದಿಕ್ ಅಂತಲ್ಲ, ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಕೂಡ ಇದೆ. ನಮ್ಗೆ ಕೆಲವೊಂದು ಟಿ ಇಂಜೆಕ್ಷನ್ ಇಂಥದ್ದೆಲ್ಲ ಇದ್ದವಾಗ ಕೆಲವು ಡಾಕ್ಟರ್ ಕೇಳ್ತಾರೆ ನಮ್ಮನ್ನ, ನಿಮ್ಗೆ ಏನಾದ್ರು ಇದರಿಂದ ಏನಾದ್ರು ಅಲರ್ಜಿ ಬರುತ್ತಾ ಅಂತ ಕೇಳ್ತಾರೆ. ಅಂದ್ರೆ ಕೆಲವೊಂದು ಔಷಧಿಗಳು ಕೆಲವೊಂದು ಬಾಡಿಗೆ ಅದು ಒಗ್ಗೋದಿಲ್ಲ, ಅಂದ್ರೆ ಅದು ಹೊಂದಿಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ಬಾಡಿ ಅದನ್ನ ರಿಜೆಕ್ಟ್ ಮಾಡುತ್ತೆ. ಅಂತ ಟೈಮಲ್ಲಿ ಏನ್ ಮಾಡುತ್ತೆ, ಒಂದು ವಾಂತಿ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ಭೇದಿ ಆಗತ್ತೆ. ಎರಡೇ ಇದ್ರಲ್ಲಿ ನಮ್ ಬಾಡಿ ಅದನ್ನ ಹೊರಗೆ ಹಾಕುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ಇಂಥದ್ದೇನೋ ನೀವು ಮೆಡಿಸಿನ್ ಮಾಡ್ತಾ ಇರ್ಬೇಕಿದ್ರೆ ಸ್ವಲ್ಪ ಅಂದ್ರೆ ಒಂದು 1/4 ಲೋಟ ಅಂದ್ರೆ ಒಂದು 10 ಚಮಚ 15 ಚಮಚ ಈ ತರದಿಂದ ಅದನ್ನ ಸ್ಟಾರ್ಟ್ ಮಾಡಿ ಅಭ್ಯಾಸ ಆದ್ರ ಮೇಲೆ ನಾವು ಅರ್ಧ ಲೋಟ ಕುಡಿಯಕ್ಕೆ ಹೋಗ್ಬೋದು. ಅರ್ಧ ಲೋಟಕ್ಕಿಂತ ಜಾಸ್ತಿ ಇದನ್ನ ಕುಡಿಯೋ ಅಗತ್ಯ ಇಲ್ಲ. ಇದನ್ನ ಕುಡಿಯೋದ್ರಿಂದ ಏನಕ್ಕ ಪ್ರಯೋಜನ ಅಂತ ನೀವು ಕೇಳ್ಬೋದು. ನಾನು ಇಷ್ಟು ಮುಂಚೆ ಹೇಳ್ದಂಗೆ ಮಂಡಿ ನೋವಾಗ್ಲಿ, ಬೆನ್ನು ನೋವಾಗ್ಲಿ ನಮ್ಮಲ್ಲಿ ಕಾಣಿಸ್ತಾ ಇರ್ಬೇಕಿದ್ರೆ ಈ ತರ ಕಷಾಯ ನಾವು ಕುಡಿತಾ ಬಂದ್ರೆ ಅದು ನಮ್ಗೆ ಕಮ್ಮಿ ಆಗುತ್ತೆ. ಹೌದಕ್ಕ, ನಾನು ಇವತ್ತು ಕಷಾಯ ಮಾಡ್ಕೊಂಡು ಕುಡಿತೀನಿ, ನಾಳೆ ಕಮ್ಮಿ ಆಗುತ್ತಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಕಮ್ಮಿ ಆಗಲ್ಲ. ಯಾಕಂತ ಹೇಳಿದ್ರೆ ಆಯುರ್ವೇದಿಕ್ ಯಾವ್ದಾದ್ರು ಔಷಧಿ ಮಾಡ್ತಾ ಇರ್ಬೇಕಿದ್ರೆ 21 ದಿವಸ, ಇಲ್ಲ 48 ದಿವಸ, ಇಲ್ಲ 108 ದಿವಸ ಈ ತರ ನಮ್ಗೆ ಆಯುರ್ವೇದಿಕ್ ಪಂಡಿತರು ಹೇಳ್ತಾರೆ. ಅಂದ್ರೆ ಅದು ಒಂದೇ ಸರ್ತಿ ನಮ್ ಬಾಡಿ ಅದು ರಿಯಾಕ್ಷನ್ ತೋರ್ಸಲ್ಲ. ಅದೇ ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ಅನ್ಕೊಳ್ಳಿ, ಈಗ ಮಾತ್ರೆ ತಗೊಂಡು 10 ನಿಮಿಷಲ್ಲೇ ನಮ್ಗೆ ಕಮ್ಮಿ ಆಗಿ ಹೋಗುತ್ತೆ. ಹಾಗೆ ಅದರಿಂದ ಬರೋ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿನೇ ಇರುತ್ತೆ. ನಾವ್ ಯಾವುದೇ ಕಾಯಿಲೆ, ಜ್ವರಕ್ಕಾಗ್ಲಿ ನಾವು ಮಾತ್ರೆ ತಗೊಳ್ತೀವಲ್ಲ, ನಮ್ಗೆ ಅವಾಗ ಕಮ್ಮಿ ಆಗುತ್ತೆ ಬಿಟ್ರೆ ಸ್ವಲ್ಪ ದಿವಸಕ್ಕೆ ಅದು ಪುನಃ ನಮ್ಗೆ ಇನ್ನೊಂದ್ ತರದಲ್ಲಿ ಅದು ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಆಯುರ್ವೇದಿಕ್ ನಾವು ಸ್ವಲ್ಪ ಟೈಮ್ ತಗೊಂಡು ಅದು ಕಮ್ಮಿ ಆಗುತ್ತೆ ಅಂತ ಒಂದು ಸಂಕಲ್ಪದಿಂದ ಅದು ಕುಡಿತಾ ಬಂದ್ರೆ ಖಂಡಿತವಾಗ್ಲೂ ಕಮ್ಮಿ ಆಗತ್ತೆ. ಈಗ ಇನ್ನೊಂದು ಕ್ವಶನ್ ನಿಮ್ ತಲೆಯಲ್ಲಿ ಬಂದಿರ್ಬೋದು, ಇದನ್ನ ಯಾವಾಗ್ಲೋ ಒಂದು 15 ವರ್ಷದಿಂದ ಇರೋ ಮಂಡಿ ನೋವು, ಅಷ್ಟು ಹೇಳಕ್ಕೆ ಆಗ್ಲಾರ್ದಿದ್ದಂತ ಮಂಡಿ ನೋವು, ಡಾಕ್ಟರ್ ನೋಡ್ಬಿಟ್ಟು ಇದನ್ನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ ಮಂಡಿ ನೋವು ಇದರಿಂದ ಕಮ್ಮಿ ಆಗುತ್ತೆ ಅಂದ್ರೆ ಕಮ್ಮಿ ಆಗದೆ ಇರ್ಬೋದು. ಯಾಕಂತ ಹೇಳಿದ್ರೆ ಅದು ಲಾಸ್ಟ್ ಸ್ಟೇಜ್ ಬಂದ್ಬಿಟ್ಟಿದ್ ಕಾಲು ಕಮ್ಮಿ ಆಗೋದು ಅಷ್ಟು ಈಸಿ ಇರಲ್ಲ. ಅದೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಇತ್ತು ಅಂದ್ಕೊಳ್ಳಿ, ಸ್ವಲ್ಪ ಬೆನ್ನು ನೋವಾಗ್ಲಿ, ಸ್ವಲ್ಪ ಇದ್ದಾವಾಗ ಇದನ್ನು ಕುಡಿತಾ ಬಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ ಯಾವ ತರ ಬಂದೆ ನೋಡಿ ಎಲೆ, ಅದು ಕಲರ್ ಯಾವ ತರ ಚೇಂಜ್ ಆಗಿದೆ ನೋಡಿ. ಅಂದ್ರೆ ಆ ಪಾರಿಜಾತದಲ್ಲಿ ಎಲೆ ಇರೋದು ಎಲ್ಲಾ ಅಂಶಗಳು ಈ ನೀರಲ್ಲಿ ಬಂದಿದೆ ಇವಾಗ. ಈಗ ಇದನ್ನ ಡೈರೆಕ್ಟ್ ಕುಡಿಯಕ್ ಆಗುತ್ತ ಅಂದ್ರೆ ಸ್ವಲ್ಪ ಸಣ್ಣದಾಗಿ ಒಂದ್ ಸ್ವಲ್ಪ ಕೈ ಇರುತ್ತೆ, ಒಂದ್ ಅರ್ಧ ಚಮಚ ಇದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಬಹುದು. ಜೇನುತುಪ್ಪ ಕೂಡ ಒಳ್ಳೆ ಔಷಧಿನೇ. ನಮ್ ಬಾಡಿಗೆ ಜೇನುತುಪ್ಪ ಕೂಡ ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಇದನ್ನೆರಡು ಮಿಕ್ಸ್ ಮಾಡೋದ್ರಿಂದ ನಮ್ಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಬೇರೆ ಕಾಫಿ ಟೀ ಕುಡಿಯೋದ್ರಕ್ಕಿಂತ ಈ ತರ ಕಷಾಯ ನಾವು ಬೆಳಿಗ್ಗೆ ಎದ್ದು ಕುಡಿಯೋದ್ರಿಂದ ನಮ್ಮ ಬಾಡಿಗೂ ಒಳ್ಳೇದು, ನಮ್ಮ ಮನ್ಸಿಗೂ ಒಳ್ಳೇದು, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು 1 ತಿಂಗಳು 2 ತಿಂಗಳು ನೀವ್ ಏನ್ ಮಾಡ್ಬೇಕಂದ್ರೆ, ಈ ಕಾಫಿ ಟೀ ಬಿಟ್ಬಿಟ್ಟು ಯಾವ್ದಾದ್ರು ಒಂದು ಹರ್ಬಲ್ ಟೀ ಕುಡೀರಿ. ಏನೂ ಸಿಕ್ಲಿಲ್ವಾ ಪುದೀನ ಟೀ ಕುಡೀರಿ, ಇದರಿಂದ ಇಲ್ಲಾಂದ್ರೆ ತುಳಸಿ ಟೀ ಕುಡೀರಿ. ಇದರಿಂದ ನಮ್ ಬಾಡಿಗೆ ಒಳ್ಳೆ ಚೆನ್ನಾಗಿ ಶಕ್ತಿ ಬರುತ್ತೆ, ಒಳ್ಳೆ ಆಕ್ಟಿವ್ ಆಗಿರ್ತೀವಿ, ದಿನ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆನಾ? ಇದು ನನಗೆ ಒಬ್ರು ಹೇಳಿದ್ರು ಅನ್ನೋದಕ್ಕಿಂತ ನನ್ಗೆ ಅನುಭವದಲ್ಲಿ ಇದ್ದಿದ್ದು. ತುಂಬಾ ಬೆನ್ನೋ ಕಾಡ್ತಿದ್ದವಾಗ ನಾನು ಇದನ್ನೊಂದು 28ರಿಂದ 21 35 ಡೇಸ್ ಕುಡ್ದಿದ್ನೇನೋ. ತುಂಬಾ ಚೆನ್ನಾಗಿ ನಾನು ಕೆಲಸ ಮಾಡಿದೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನ ಮಾಡಿ ನೋಡಿ. ನಿಮ್ಗೆ ಏನಾದ್ರು ರಿಸಲ್ಟ್ ಕಂಡ್ರೆ
ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಮರಿಬೇಡಿ. ಇಷ್ಟಕ್ಕೂ ಮುಂಚೆ ನಿಮ್ಗೆ ಈ ಟಿಪ್ ಏನಾದ್ರು ಗೊತ್ತಿದ್ರೆ ಅದನ್ನು ಕೂಡ ಕಾಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಿಂದ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇರಿ. ಈ ವಿಡಿಯೋ ನೋಡಿ ಏನ್ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಲೈಕ್ ಕೊಡೋದ್ ಮರಿಬೇಡಿ.